ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ 3ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಪ್ರಿಯರೇ, ದೇವರು ಸರ್ವಂತರಯಾಮಿ. ದೇವರು ಜಗತ್ತಿನ ಯಜಮಾನ. ಅವನ ಎದೆಯಲ್ಲಿರುವುದು ಬರೀ ಪ್ರೀತಿ. ದುಷ್ಟತೆಗೆ, ಅಸಮಾನತೆಗೆ, ಶೋಷಣೆಗೆ, ತಾರತಮ್ಯಕ್ಕೆ, ಭ್ರಷ್ಟಾಚಾರಕ್ಕೆ, ಪಕ್ಷಪಾತಕ್ಕೆ ಅವನ ಲೋಕದಲ್ಲಿ ಸ್ಥಳವಿಲ್ಲ. ಸರ್ವರ ಸೃಷ್ಟಿಗೂ ಅಂತ್ಯಕ್ಕೂ ಆತನೇ ಕಾರಣ. ಸ್ವರ್ಗವನ್ನಾಳುವವನು, ಭೂಮಿಯನ್ನು ಪರಿಪಾಲಿಸುವವನು ಅವನೇ. ಆದರೆ ಇಂತಹ ದೇವರನ್ನ ಆರಾಧಿಸುವ ಜನರಲ್ಲಾಗಲಿ ದೇವಾಲಯಗಳಲ್ಲಾಗಲಿ ಏಕೆ ಇಂದು ತಾರತಮ್ಯ, ಪಕ್ಷಪಾತ, ಅಸಮಾನತೆ, ಶೋಷಣೆ, ಗೊಂದಲ, ಭ್ರಷ್ಟಾಚಾರ ಬೀಡು ಬಿಟ್ಟಿದೆ? ಪ್ರಿಯರೇ, ಇಂದು ನಮ್ಮ ಧರ್ಮ ಕೇಂದ್ರಗಳನ್ನ, ದೇವಾಲಯಗಳನ್ನ ಕುರಿತು ಧ್ಯಾನಿಸೋಣ. ದೇವಾಲಯ ಪ್ರಾರ್ಥನೆಯ ಆಲಯ, ದೇವರನ್ನ ಆರಾಧಿಸುವ ಪೂಜನೀಯ ಸ್ಥಳ. ದೇವಾಲಯ ಪವಿತ್ರವಾದ ಸ್ಥಳ. ಪ್ರಿಯರೇ, ಹಾಗಾಗಿ ನಮ್ಮ ದೇವಾಲಯಗಳು ಜನರಲ್ಲಿ ಭಕ್ತಿ, ಪ್ರೀತಿ, ಕ್ರಿಸ್ತನ ಮೌಲ್ಯಗಳನ್ನ ಪ್ರತಿಪಾದಿಸುವ ಆಲಯಗಳಾಗಲಿ ಎಂದು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂದಿನ ಮೊದಲನೇ ವಾಚನವನ್ನ ವಿಮೋಚನಾ ಕಾಂಡ ಅಧ್ಯಾಯ 20 ವಾಕ್ಯ 1ರಿಂದ 17 ತನಕ ಆಲಿಸುತ್ತೇವೆ. ಪ್ರಿಯರೇ, ಯಾವುದೇ ಒಂದು ಸಮಾಜ ಅಥವಾ ಸಮುದಾಯ ಸುಸ್ಥಿತಿಯಲ್ಲಿರಬೇಕಾದರೆ ಕಾನೂನುಗಳು, ಕಟ್ಟಳೆಗಳು ಅವಶ್ಯಕ. ಕಾನೂನು ಕಟ್ಟಳೆಗಳು ಇರುವುದು ಶಿಸ್ತಿಗೆ, ಪ್ರಗತಿಗೆ ಮತ್ತು ನೆಮ್ಮದಿಯ ಬದುಕಿಗೆ. ಇಸ್ರಾಯೇಲರ ಒಳಿತನ್ನು ಬಯಸಿದ ದೇವರು ಮೋಶೆಯ ಮುಖಾಂತರ 10 ಆಜ್ಞೆಗಳನ್ನ ನೀಡುವುದನ್ನ ನಾವು ಇಂದಿನ ಮೊದಲನೇ ವಾಚನದಲ್ಲಿ ಆಲಿಸುತ್ತೇವೆ. ಈ ವಾಚನವನ್ನ ಆಲಿಸುವಾಗ ನಾವು ನಮ್ಮ ಜೀವನದಲ್ಲಿ ನಿಜವಾಗಿಯೂ ಈ 10 ಆಜ್ಞೆಗಳ ಪ್ರಕಾರ ಜೀವನವನ್ನ ಮಾಡುತ್ತಿದ್ದೇವಾ, ಅಥವಾ ಈ 10 ಆಜ್ಞೆಗಳಿಗೆ ವಿರೋಧವಾಗಿ ನಾವು ಪಾಪ ಕಟ್ಟಿಕೊಂಡಿದ್ದೇವಾ ಎಂಬುದನ್ನ ಧ್ಯಾನಿಸೋಣ. ಇಂದಿನ 2ನೇ ವಾಚನವನ್ನ ಸಂತ ಪೌಲರು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರದಿಂದ ಅಧ್ಯಾಯ 1 ವಾಕ್ಯ 22ರಿಂದ 25 ತನಕ ಆಲಿಸುತ್ತೇವೆ. ಪ್ರಿಯರೇ, ಕೊರಿಂಥ ಗ್ರೀಕರ ಪ್ರಮುಖ ನಗರ. ವಿವಿಧ ಭಾಷೆಗಳ ಹಾಗೂ ಸಂಸ್ಕೃತಿಯ ಜನರು ಅಲ್ಲಿ ನೆಲೆಸಿದ್ದರಿಂದ ಅಲ್ಲಿನ ಕ್ರೈಸ್ತ ಸಭೆಯಲ್ಲೂ ಭಿನ್ನ ಭೇದಗಳು ಉಂಟಾದವು. ಕ್ರಿಸ್ತನಲ್ಲಿ ಐಕ್ಯವಾಗಿರುವ ಎಲ್ಲರೂ ಭಿನ್ನತೆಯನ್ನ ಮರೆತು ಐಕ್ಯತೆಯಲ್ಲಿ ಜೀವಿಸಲು ಸಂತ ಪೌಲ ಇಂದಿನ ವಾಚನದಲ್ಲಿ ನಮಗೆ ಕರೆ ನೀಡುತ್ತಾನೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನ ಸಂತ ಯೋವಾನರು ಬರೆದ ಶುಭ ಸಂದೇಶ ಅಧ್ಯಾಯ 2 ವಾಕ್ಯ 13ರಿಂದ 25 ತನಕ ನಾವು ಆಲಿಸುತ್ತೇವೆ. ಪ್ರಿಯರೇ, ಶುದ್ಧೀಕರಣ ಎಂಬುದು ಪ್ರತಿ ಧರ್ಮದ ಒಂದು ಅವಿಭಾಜ್ಯ ಅಂಗ. ಧರ್ಮದ ಆಚರಣೆಯಲ್ಲಿ 2 ರೀತಿಯ ಶುದ್ಧೀಕರಣಗಳನ್ನ ನಾವು ಕಾಣಬಹುದು. ಒಂದು ಆಂತರಿಕ, ಮತ್ತೊಂದು ಬಾಹ್ಯ ಶುದ್ಧೀಕರಣ. ವಿಪರ್ಯಾಸವೆಂದರೆ ಬಹಳಷ್ಟು ಧರ್ಮಗಳಲ್ಲಿ ಆಂತರಿಕ ಶುದ್ಧೀಕರಣಕ್ಕಿಂತ ಬಾಹ್ಯ ಶುದ್ಧೀಕರಣಕ್ಕೆ ಹೆಚ್ಚು ಬೆಲೆ ಇದೆ. ಕೆಲವು ಕಡೆ ದಲಿತರು ದೇವಸ್ಥಾನ ಪ್ರವೇಶಿಸಿದರು ಎಂಬ ಕಾರಣಕ್ಕೆ ದೇವಾಲಯಗಳ ಶುದ್ಧೀಕರಣ ಕಾರ್ಯ ನಡೆಯುತ್ತೆ. ಮತ್ತೊಂದು ಕಡೆ ಮಹಿಳೆಯರು ದೇವಾಲಯ ಪ್ರವೇಶಿಸಿದರೆ ಆ ದೇವಾಲಯಗಳ ಶುದ್ಧೀಕರಣ ಕಾರ್ಯ ನಡೆಯುತ್ತೆ. ಇನ್ನು ಹಲವು ಕಡೆ ಈ ರೀತಿಯ ಮೌಢ್ಯದ, ಧರ್ಮದ ಕೆಟ್ಟ ಆಚರಣೆಗಳು ಇನ್ನೂ ಜೀವಂತವಾಗಿವೆ ನಮ್ಮ ಮಧ್ಯದಲ್ಲಿ. ಇಂದು ಇಂಥ ಶುದ್ಧೀಕರಣದ ಕ್ರಿಯೆಯನ್ನ ಶುಭ ಸಂದೇಶದಲ್ಲಿ ನಾವು ಓದುತ್ತೇವೆ. ಕ್ರಿಸ್ತ ನುಡಿಯುತ್ತಾರೆ, ನನ್ನ ಪಿತನ ಆಲಯವನ್ನ ಸಂತೆಯನ್ನಾಗಿ ಮಾಡಬೇಡಿ ಎಂದು ನುಡಿಯುತ್ತಾರೆ. ಇದೇ ಸಂದರ್ಭದಲ್ಲಿ ಯೇಸು ನುಡಿಯುತ್ತಾರೆ, ಈ ದೇವಾಲಯವನ್ನ ಕೆಡವಿಬಿಡಿ, 3 ದಿನಗಳಲ್ಲಿ ಅದನ್ನು ಪುನಃ ಕಟ್ಟುವೆನು ಎಂದು ತಮ್ಮ ದೇಹವೆಂಬ ದೇವಾಲಯದ ಬಗ್ಗೆ ಮಾತಾಡುತ್ತಾರೆ. ಇದನ್ನೇ ಮುಂದುವರೆಸಿ ಪೌಲ ದೇಹವೆಂಬ ಪವಿತ್ರಾತ್ಮರ ಆಲಯದ ಬಗ್ಗೆ ಮಾತನಾಡುತ್ತಾರೆ. ಪ್ರಿಯರೇ, ವಚನಕಾರರು ಸಹ ದೇಹವನ್ನ ದೇವಾಲಯಕ್ಕೆ ಹೋಲಿಸುತ್ತಾರೆ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಶವಯ್ಯ ಎಂದು ನುಡಿದಿದ್ದಾರೆ. ಪ್ರಿಯರೇ, ಪ್ರೀತಿ ಸ್ವರೂಪರಾದ ಕ್ರಿಸ್ತ ಇಂದು ಕೋಪಗಳಲ್ಲೂ ಕಾರಣವೇನು? ಜೆರುಸಲೇಮ್ ದೇವಾಲಯದ ಸ್ಥಿತಿಗತಿ ಏನಾಗಿತ್ತು?
ಕ್ರಿಸ್ತನ ಆ ಕೋಪಕ್ಕೆ ಕಾರಣವೇನು ಎಂಬುದನ್ನು ಇಂದು ನಾವು ಸ್ವಲ್ಪ ಹೊತ್ತು ಧ್ಯಾನಿಸೋಣ. ಪ್ರಿಯರೇ, ಯೆಹೂದ್ಯರಿಗೆ ಇದ್ದದ್ದು ಒಂದೇ ದೇವಾಲಯ. ಅದು ಅವರ ಸರ್ವಸ್ವವಾಗಿತ್ತು. ಜಗತ್ತಿನಲ್ಲಿ ಅವರಿಗೆ ಇದ್ದದ್ದು ಒಂದೇ ಒಂದು ದೇವಾಲಯ ಮತ್ತು ಅದು ಅವರ ಪುಣ್ಯಕ್ಷೇತ್ರವಾಗಿತ್ತು. ಇಟ್ ವಾಸ್ ಎ ನ್ಯಾಷನಲ್ ಶ್ರೈನ್ ಫಾರ್ ಜ್ಯೂಸ್. ಯೆಹೂದ್ಯರು ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿದ್ದರೂ ವರ್ಷಕ್ಕೆ ಒಮ್ಮೆ ಜೆರುಸಲೇಮ್ ದೇವಾಲಯಕ್ಕೆ ಭೇಟಿ ನೀಡುತ್ತಾ ಇದ್ದರು. ದೇವಾಲಯ ಯೆಹೂದ್ಯರ ಪವಿತ್ರ ಕೇಂದ್ರವಾಗಿತ್ತು. ಇಸ್ರಾಯೇಲರ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕೇಂದ್ರವೂ ಕೂಡ ಆಗಿತ್ತು. ಹಾಗಾಗಿ ಅವರಿಗೆ ದೇವಾಲಯದ ಬಗ್ಗೆ ವಿಶೇಷವಾದ ಕಾಳಜಿ ಮತ್ತು ಪ್ರೀತಿ ಇತ್ತು. ಇಂತಹ ದೇವಾಲಯವನ್ನು ಕಟ್ಟಲು ಆಲೋಚನೆ ಮಾಡಿದ್ದು ದಾವೀದ ಅರಸ. ಕ್ರಿಸ್ತಪೂರ್ವ 998ರಲ್ಲಿ ದಾವೀದ ಜೆರುಸಲೇಮನ್ನು ರಾಜಧಾನಿಯಾಗಿ ಮಾಡಿಕೊಳ್ತಾನೆ. ಗುಡಾರ ನಿರ್ಮಿಸಿ ದೇವರ ಮಂಜೂಷ ಇಟ್ಟು ಧಾರ್ಮಿಕ ಕೇಂದ್ರವನ್ನಾಗಿ ಮಾಡಿದ. 2ನೇ ಸಮುವೇಲನ ಗ್ರಂಥ ಅಧ್ಯಾಯ 6ರಲ್ಲಿ ನಾವು ನೋಡುತ್ತೇವೆ. ದೇವರಿಗೆ ಭವ್ಯ ದೇವಾಲಯವನ್ನು ಕಟ್ಟುವ ಕನಸನ್ನು ಕಾಣ್ತಾನೆ ದಾವೀದ ಅರಸ. ಆದರೆ ದೇವಾಲಯವನ್ನು ಕಟ್ಟಿದ್ದು ಆತನ ಮಗ ಸೊಲೊಮೋನ. ಕ್ರಿಸ್ತಪೂರ್ವ 960ರಲ್ಲಿ ಅದನ್ನು ಒಂದು ಸುಂದರ ದೇವಾಲಯವನ್ನು ಕಟ್ತಾನೆ ಸೊಲೊಮೋನ. ಪ್ರಾಚೀನ ಪ್ರಪಂಚದ 7 ಅದ್ಭುತಗಳಲ್ಲಿ ಅದು ಒಂದಾಗಿತ್ತು. ಆದರೆ ಇಂತಹ ಭವ್ಯವಾದ ದೇವಾಲಯವನ್ನು ಕ್ರಿಸ್ತಪೂರ್ವ 587ರಲ್ಲಿ ಬ್ಯಾಬಿಲೋನಿಯದವರು ನಾಶಪಡಿಸುತ್ತಾರೆ. ಇಸ್ರಾಯೇಲರು ದೇವರ ಆರಾಧನೆಯನ್ನು ಮರೆತು ವಿಗ್ರಹಾರಾಧನೆಯಲ್ಲಿ ತೊಡಗುತ್ತಾರೆ. ದೇವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುತ್ತಾರೆ. ಪಾಪದ ಜೀವನವನ್ನು ಬಾಳುತ್ತಾರೆ. ಸತ್ಯ, ನ್ಯಾಯ, ನೀತಿಯನ್ನು ಮರೆಯುತ್ತಾರೆ. 10 ಆಜ್ಞೆಗಳ ವಿರೋಧ ಪಾಪವನ್ನು ಕಟ್ಟಿಕೊಳ್ಳುತ್ತಾರೆ. ಹಾಗಾಗಿ 587ರಲ್ಲಿ ಕ್ರಿಸ್ತಪೂರ್ವ 587ರಲ್ಲಿ ಜೆರುಸಲೇಮ್ ದೇವಾಲಯ ನಾಶವಾಗುತ್ತೆ. 2ನೇ ಅರಸರುಗಳ ಗ್ರಂಥ ಅಧ್ಯಾಯ 25ರಲ್ಲಿ ನಾವು ಓದುತ್ತೇವೆ ಇದರ ಬಗ್ಗೆ. ಮತ್ತು ಜೆರುಸಲೇಮಿನ ಯೆಹೂದ್ಯರು ಬ್ಯಾಬಿಲೋನಿಯದಿಂದ ತಮ್ಮ ಸೆರೆವಾಸವನ್ನು ಮುಗಿಸಿ ಬಂದಾಗ ಪುನಃ ಅವರು ಜೆರುಸಲೇಮ್ ದೇವಾಲಯವನ್ನು ಕಟ್ತಾರೆ. ನೆಹೆಮೀಯನ ಗ್ರಂಥ ಅಧ್ಯಾಯ 12ರಲ್ಲಿ ನಾವು ನೋಡ್ತೇವೆ. ಜೆರುಬ್ಬಾಬೆಲ್ ಆತನ ಮುಂದಾಳತ್ವದಲ್ಲಿ ಅವರು ದೇವಾಲಯವನ್ನು ಕಟ್ತಾರೆ ಕ್ರಿಸ್ತಪೂರ್ವ 515ರಲ್ಲಿ. ತದನಂತರ ಅವರ ಜೀವನ ಹೀಗೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಗ್ರೀಕಿನ ಅರಸ ಆಂಟಿಯೋಕಸ್ ಎಪಿಫಾನಸ್ ಈತ ಜೆರುಸಲೇಮ್ ದೇವಾಲಯವನ್ನು ಅಪವಿತ್ರಗೊಳಿಸ್ತಾನೆ. ಕ್ರಿಸ್ತಪೂರ್ವ 168ರಲ್ಲಿ ಆತ ಜೆರುಸಲೇಮ್ ದೇವಾಲಯದ ಬಲಿಪೀಠದ ಮೇಲೆ ಜೇಯುಸ್, ಗ್ರೀಕ್ ದೇವತೆ ಜೇಯುಸ್ಗೆ ಹಂದಿಯನ್ನು ಬಲಿ ಕೊಡ್ತಾನೆ. ಯಹೂದ್ಯರಿಗೆ ಹಂದಿ ಅಶುದ್ಧವಾದ ಪ್ರಾಣಿ. ಹಾಗಾಗಿ ಜೆರುಸಲೇಮ್ ದೇವಾಲಯ ಅಪವಿತ್ರವಾಗುತ್ತೆ 168ನೇ ಇಸ್ವಿಯಲ್ಲಿ. ತದನಂತರ ಜೂಡಸ್ ಮೆಕಬೇಸ್ ಆತ ತಿರುಗಿ ಬೀಳ್ತಾನೆ. ಯಹೂದ್ಯರು ಗ್ರೀಕರ ವಿರುದ್ಧ ತಿರುಗಿ ಬೀಳ್ತಾರೆ. ಪುನಃ ಅವರು ಜೆರುಸಲೇಮ್ ದೇವಾಲಯವನ್ನು ಪವಿತ್ರಗೊಳಿಸುವ ಕಾರ್ಯವನ್ನು ಮಾಡ್ತಾರೆ 165ನೇ ಇಸವಿಯಲ್ಲಿ. ಹಾಗಾಗಿ ತದನಂತರ 165ನೇ ಇಸವಿಯಲ್ಲಿ ಜೆರುಸಲೇಮ್ ದೇವಾಲಯವನ್ನು ಪವಿತ್ರಗೊಳಿಸಿದಾಗ ಅವರು ಅದರ ನೆನಪಾರ್ಥವಾಗಿ ಒಂದು ಹಬ್ಬವನ್ನು ಕೂಡ ಪ್ರಾರಂಭಿಸುತ್ತಾರೆ. ದ ಫೀಸ್ಟ್ ಆಫ್ ಹನಕುಕ್ ನಾವು ಬೈಬಲ್ನಲ್ಲಿ ಓದುತ್ತೇವೆ 2ನೇ ಮೆಕಬೇಯರ ಗ್ರಂಥ ಅಧ್ಯಾಯ 10ರಲ್ಲಿ. ಹೀಗೆ ದೇವಾಲಯದ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ಬಹಳ ಸುಂದರವಾಗಿ ಮನೋಮೋಹಕವಾಗಿ ಇದ್ದ ದೇವಾಲಯವನ್ನು ಇನ್ನಷ್ಟು ಸುಂದರಗೊಳಿಸಿದವನು ಹೆರೋದಾರಸ. ಆತ ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡ್ತಾನೆ. ಕ್ರಿಸ್ತ ಈ ದೇವಾಲಯವನ್ನು ಪ್ರವೇಶಿಸ್ತಾರೆ. ಆದರೆ ಕ್ರಿಸ್ತ ಈ ದೇವಾಲಯವನ್ನು ಪ್ರವೇಶಿಸಿದಾಗ ಅಲ್ಲಿ ಅನ್ಯಾಯ, ಅಕ್ರಮ, ಅನೀತಿ, ಶೋಷಣೆಯ ಸ್ಥಳವಾಗಿತ್ತು ಜೆರುಸಲೇಮ್ ದೇವಾಲಯ. ಪ್ರಿಯರೇ, ಮುಖ್ಯವಾಗಿ ಕ್ರಿಸ್ತ ಈ ವ್ಯಾಪಾರಿಗಳನ್ನು ಹೊಡೆದು ದೂರಕ್ಕೆ ತಳ್ಳುತ್ತಾರೆ. ಕಾರಣ ಅಲ್ಲಿ ಬಡವರ ಮತ್ತು ಯಾತ್ರಾರ್ಥಿಗಳ ಶೋಷಣೆ ಕಾರ್ಯ ನಡೀತಾ ಇತ್ತು. ಸಾಮಾನ್ಯವಾಗಿ ಯಹೂದ್ಯರು ದೇವಾಲಯದಲ್ಲಿ ಪ್ರಾಣಿ ಬಲಿಯನ್ನು ಕೊಡ್ತಾ ಇದ್ರು. ಹಾಗಾಗಿ ಈ ಪ್ರಾಣಿಗಳನ್ನು ಅವರು ದೇವಾಲಯದ ಆವರಣದ ಒಳಗೆ ಖರೀದಿಸಬೇಕು ಎಂಬ ಕಾನೂನು ಇತ್ತು. ಹೊರಗೆ ಕಡಿಮೆ ಬೆಲೆಯಲ್ಲಿ ಖರೀದಿಸಬಹುದಿತ್ತು, ಆದರೆ ದೇವಾಲಯದಲ್ಲಿ ಅತಿ ಹೆಚ್ಚು ಹಣವನ್ನು ಕೊಟ್ಟು ಖರೀದಿ ಮಾಡಬೇಕಾಗಿತ್ತು. ಇದು ಒಂದು ಶೋಷಣೆ ನಡೀತಾ ಇತ್ತು ಜೆರುಸಲೇಮ್ ದೇವಾಲಯದಲ್ಲಿ. ಹಾಗಾಗಿ ಕ್ರಿಸ್ತ ಹೇಳ್ತಾರೆ, ನೀವು ದೇವಾಲಯವನ್ನು ಕಳ್ಳಕಾಕರ ಗುಹೆಯನ್ನಾಗಿ ಮಾಡಿದ್ದೀರಿ. ದೇವಾಲಯದ ಯಾಜಕರು ಈ ವ್ಯಾಪಾರಿಗಳೊಂದಿಗೆ ಸಂಪರ್ಕ ಹೊಂದಿದ್ದರು. ವ್ಯಾಪಾರಿಗಳಿಂದ ಅವರಿಗೆ ಕಮಿಷನ್ ಹೋಗ್ತಾ ಇತ್ತು. ಕ್ರಿಸ್ತ ಕೋಪಗೊಳ್ಳಲು ಮೂಲ ಕಾರಣ ಜೆರುಸಲೇಮ್ ದೇವಾಲಯ ಅದು ಪವಿತ್ರವಾದ ಸ್ಥಳ ಯಹೂದ್ಯರಿಗೆ.
ದೇವರೇ ಅಲ್ಲಿ ವಾಸಿಸುತ್ತಿದ್ದಾರೆ ಎಂಬ ನಂಬಿಕೆ ಅವರಿಗೆ ಇತ್ತು. ಹಾಗಾಗಿ ದೇವರೇ ವಾಸಿಸುವ ಸ್ಥಳದಲ್ಲಿ ಬಡವರ ಶೋಷಣೆ ನಡೆಯುತ್ತಿತ್ತು, ಅನ್ಯಾಯ ಅನೀತಿ ನಡೆಯುತ್ತಿತ್ತು. ಹಾಗಾಗಿ ದೇವರ ಹೆಸರಲ್ಲಿ ಇದೆಲ್ಲ ನಡೀತಾ ಇತ್ತು. ಹಾಗಾಗಿ ಕ್ರಿಸ್ತ ಕೋಪಗೊಳ್ಳುತ್ತಾರೆ. ಮತ್ತು ಅಲ್ಲಿ ಮನಿ ಚೇಂಜರ್ಸ್ ಇದ್ದರು, ಈ ನಾಣ್ಯ ವಿನಿಮಯ ಮಾಡುವವರು. ಕಾರಣ ಅವರು ದೇವಾಲಯಕ್ಕೆ ಕಟ್ಟಬೇಕಾದ ತೆರಿಗೆಯನ್ನು ಗೆಲೆಲಿಯನ್ ಶೆಕಲ್ನಲ್ಲಿ ಮಾತ್ರ ಕೊಡಬೇಕಿತ್ತು. ಕಾರಣ ಅನ್ಯ ದೇಶದ ನಾಣ್ಯಗಳನ್ನು ತೆಗೆದುಕೊಂಡರೆ ಆಯಾ ರಾಜರ ಮುದ್ರೆಗಳು ಮತ್ತು ಲಿಪಿ ಇತ್ತು. ಅನ್ಯ ರಾಜರ ಮುದ್ರೆ ಇರುವ ಚಿತ್ರಪಟವಿರುವ ನಾಣ್ಯಗಳನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಲ್ಲಿಸುವಂತೆ ಇರಲಿಲ್ಲ. ಹಾಗಾಗಿ ಅಲ್ಲಿ ನಾಣ್ಯ ವಿನಿಮಯ ಮಾಡುವವರು ಕೂಡ ಅತಿ ಹೆಚ್ಚಿನ ಹಣವನ್ನು ಪಡೆದು ನಾಣ್ಯಗಳನ್ನು ವಿನಿಮಯ ಮಾಡ್ತಾ ಇದ್ರು. ಈ ಎಲ್ಲ ಕಾರಣಕ್ಕೆ ಕ್ರಿಸ್ತ ಕೋಪಗೊಳ್ಳುತ್ತಾರೆ, ಅವರನ್ನು ಜೆರುಸಲೇಮ್ ದೇವಾಲಯದಿಂದ ಹೊರದಬ್ಬುತ್ತಾರೆ ಮತ್ತು ಕ್ರಿಸ್ತ ನುಡಿಯುತ್ತಾರೆ, ಒಂದಲ್ಲ ಒಂದು ದಿನ ಈ ಜೆರುಸಲೇಮ್ ದೇವಾಲಯ ನಾಶವಾಗುತ್ತೆ ಎಂದು. ಹೌದು ಪ್ರಿಯರೇ, ಕ್ರಿಸ್ತ ಪ್ರವಾದನೆ ನುಡಿದಂತೆ ಕ್ರಿಸ್ತ ಶಕ 70ನೇ ಇಸ್ವಿಯಲ್ಲಿ ರೋಮನರು ಜೆರುಸಲೇಮ್ ದೇವಾಲಯವನ್ನು ಸಂಪೂರ್ಣವಾಗಿ ನಾಶಪಡಿಸಿಬಿಡ್ತಾರೆ. ಹಾಗಾಗಿ ಇಂದು ನಾವು ನಮ್ಮ ದೇವಾಲಯಗಳತ್ತ ಗಮನ ಹರಿಸೋಣ. ಇಂದು ನಮ್ಮ ದೇವಾಲಯಗಳು ಯಾವ ರೀತಿಯಲ್ಲಿ ಇದೆ? ನಮ್ಮ ದೇವಾಲಯಗಳು ಇಂದು ವ್ಯಾಪಾರದ ಕೇಂದ್ರಗಳಾಗಿದೆಯಾ, ಅಥವಾ ಶೋಷಣೆಯ, ರಾಜಕೀಯದ, ಅಸಮಾನತೆಯ, ಗೊಂದಲಗಳ ಗೂಡಾಗಿದೆಯಾ, ಅಥವಾ ಕ್ರಿಸ್ತನ ಪ್ರೀತಿಯನ್ನು ಮೆರೆಯುವ ಸ್ಥಳಗಳಾಗಿದೆಯಾ? ಅಲ್ಲಿ ಶಾಂತಿ, ಪ್ರೀತಿಗೆ, ಕ್ಷಮೆಗೆ ಸ್ಥಾನ ಇದೆಯಾ? ಕ್ರಿಸ್ತನ ಮೌಲ್ಯಗಳನ್ನು ಪ್ರತಿಪಾದಿಸುವ ಕೇಂದ್ರಗಳಾಗಿದೆಯಾ ನಮ್ಮ ದೇವಾಲಯಗಳು ಎಂದು ನಾವು ಧ್ಯಾನಿಸೋಣ. ಮತ್ತು ಪ್ರಿಯರೇ, ಇಂದು ನಮ್ಮ ದೇಹವೆಂಬ ದೇಗುಲದ ಬಗ್ಗೆಯೂ ನಾವು ಧ್ಯಾನಿಸೋಣ. ಕಾರಣ ಸಂತ ಪೌಲರು ನುಡಿಯುತ್ತಾರೆ, ನೀವು ಪವಿತ್ರಾತ್ಮರ ಆಲಯಗಳಾಗಿದ್ದೀರಿ ಎಂದು. ಈ ತಪಸ್ಸು ಕಾಲದಲ್ಲಿ ಹೇಗೆ ಕ್ರಿಸ್ತ ದೇವಾಲಯವನ್ನು ಶುದ್ಧೀಕರಣಗೊಳಿಸಿದರೋ, ಇಂದು ನಾವು ನಮ್ಮ ದೇಹವನ್ನು, ನಮ್ಮ ಬದುಕನ್ನು ಶುದ್ಧಗೊಳಿಸಬೇಕು. ಪಾಪವನ್ನು ತೊರೆದು ಪುಣ್ಯದ ಹಾದಿಯಲ್ಲಿ, ಕ್ರಿಸ್ತ ತೋರಿದ ಹಾದಿಯಲ್ಲಿ ನಾವು ಜೀವನವನ್ನು ಮಾಡಬೇಕು. ಇಲ್ಲದೆ ಹೋದರೆ ನಮ್ಮ ಪ್ರಾರ್ಥನೆಗೆ, ನಮ್ಮ ಉಪವಾಸಕ್ಕೆ, ನಮ್ಮ ದಾನ ಧರ್ಮಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ. ಯೆಶಾಯ ಪ್ರವಾದಿಯ ಗ್ರಂಥ ಅಧ್ಯಾಯ 1 ವಾಕ್ಯ 12ರಿಂದ 13 ಈ ರೀತಿ ಹೇಳುತ್ತೆ, ಮಾನವನ ಸಂಪ್ರದಾಯಗಳು, ಆಚಾರ ವಿಚಾರಗಳು ದೇವರ ನಿಯಮಗಳಿಗೆ ಬದ್ಧವಾಗಿರಬೇಕು. ಬಾಹ್ಯ ಸಂಪ್ರದಾಯದ ಆಚರಣೆಗಿಂತಲೂ ಅಂತರಂಗದ ಶುದ್ಧೀಕರಣ ಬಹಳ ಮುಖ್ಯ. ಅಂತರಂಗದ ಶುದ್ಧಿ ಇಲ್ಲದೆ ಮಾಡುವ ಆಚರಣೆ, ನೀವು ಅರ್ಪಿಸುವ ಬಲಿ, ದೇವರಿಗೆ ಹಾಕುವ ಧೂಪ ಎಲ್ಲವೂ ಅಸಹ್ಯ ಎಂದು ಯೆಶಾಯ ಪ್ರವಾದಿ ನುಡಿಯುತ್ತಾನೆ. ಮತ್ತು ಇದೇ ಯೆಶಾಯ ಪ್ರವಾದಿಯ ಗ್ರಂಥ ಅಧ್ಯಾಯ 1 ವಾಕ್ಯ 15ರಿಂದ 16 ಈ ರೀತಿ ಹೇಳುತ್ತೆ, ನೀವು ಕೈ ಎತ್ತಿ ಬೇಡುವಾಗ ನಾನು ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತೇನೆ. ನೀವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ನಾನು ಕಿವಿಗೊಡುವೆನು. ತೊಳೆದುಕೊಳ್ಳಿರಿ, ನಿಮ್ಮನ್ನೇ ನೀವು ಶುದ್ಧ ಮಾಡಿಕೊಳ್ಳಿರಿ. ಕೇಡನ್ನು ಬಿಟ್ಟು ಒಳಿತನ್ನು ಕೈಗೊಳ್ಳಿರಿ. ನ್ಯಾಯ ನೀತಿಯಲ್ಲಿ ನಿರತರಾಗಿರಿ ಎಂದು ನುಡಿಯುವ ದೇವರು ಇಂದು ಧರ್ಮದಲ್ಲಿ ಬಾಹ್ಯ ಶುದ್ಧೀಕರಣಕ್ಕಿಂತ ಆಂತರಿಕ ಶುದ್ಧತೆ ಬಹಳ ಮುಖ್ಯ ಎಂದು ಸಾರಿ ಹೇಳುತ್ತಿದ್ದಾರೆ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.